ಏನಿಲ್ಲ ನಡ್ಕೊಂಡು ಹೋಗ್ತಿದ್ದೆ ಅವಾಗ ಎಷ್ಟಿತ್ತು ಸಂಬಳ 2,000 ಇತ್ತು. ಇನ್ನೊಂದು 4,000 ಏನು ಮಾಡಿದೆ, CD100 ತೊಗೊಂಡೆ. ಆಮೇಲೆ ಏನು ಮಾಡಿದೆ, ನಿಧಾನಕ್ಕೊಂದು ಸ್ಯಾಂಟ್ರೋ ತೊಗೊಂಡೆ. ನಿಧಾನಕ್ಕೊಂದು ಏನು ಮಾಡಿದೆ, ಯಾರೋ ಇನ್ನೋವಾ ಕೊಟ್ಟರು ಗಿಫ್ಟ್, ನಮ್ಮ ಬಾಬಣ್ಣವರು ಒಂದು ಸಿನಿಮಾ ಇಟ್ಟಾಯಿತು, ಬ್ರಹ್ಮ ಇಟ್ಟಾಗಿದ್ದಕ್ಕೆ ಗಿಫ್ಟ್ ಕೊಟ್ಟರು ಪ್ರೊಡ್ಯೂಸರ್ ಅವರು. ಕೋಟಿನೇ ಇರಬೇಕು ಅಂತಲ್ಲ ಬದುಕು ಕಟ್ಕೊಳ್ಳೋಕ್ಕೆ ನಮಗೆ ಬರೋ 10,000 ಸಾಕು ಅಥವಾ 1,00,000 ಸಾಕು. ಅದರಲ್ಲಿ ಎಷ್ಟು ಬದುಕು ಕಟ್ಕೊ. ನಾವು ಕೂಡ ಸ್ವಲ್ಪ ಎಡುವುದ್ರೆ, ಸ್ವಲ್ಪ ಜಾರಿದ್ರೆ ಡೆಫಿನೆಟ್ಲಿ ಟ್ರ್ಯಾಪಿಗೆ ಸಿಕ್ಕಾಕೋತೀವಿ. ಡೆಡ್ ಟ್ರ್ಯಾಪ್ಗೆ ಹೋದ್ಮೇಲೆ ಯಾರೂ ಕಾಪಾಡಲ್ಲ. ಒಂದಷ್ಟು ಚೆನ್ನೈಲಿ ಒಂದು ಒಳ್ಳೊಳ್ಳೆ ಟೀಮ್ಸ್ ಇದೆ, ಅದನ್ನು ಡಿಸ್ಕ್ಲೋಸ್ ಮಾಡೋದು ಬೇಡ. ನನ್ನ ನೆಕ್ಸ್ಟ್ ಫ್ಯೂಚರ್ ಪ್ರಾಜೆಕ್ಟ್ ಕಡೆ ಅಲ್ಲೊಂದು 6 ತಿಂಗಳು ಸ್ಪೆಂಡ್ ಮಾಡಿದೆ. ಹೈದ್ರಾಬಾದಲ್ಲಿ ಒಂದು 3 ತಿಂಗಳು ಸ್ಪೆಂಡ್ ಮಾಡಿದೆ. ಈ ಗ್ಯಾಪ್ ತೊಗೊಂಡು ಅಂದರೆ ತಡಿಯೋಣ, ಕಣ್ಣು ದೃಷ್ಟಿ, ಕಬ್ಜಾ ನಂತರ ಕಣ್ಣು ದೃಷ್ಟಿ, ಈಗೋ ಏನೇನೋ ಕಾರಣಕ್ಕೆ ಏನೇನೋ ತಗೋತಾರಲ್ಲ. ಇದು ಏನಾಯ್ತು ಅಂದರೆ ಸರ್, ಸ್ವಲ್ಪ ತಂದೆಯವರಿಗೆ ಗಿಜಿ ಎಲ್ಲ ಫುಲ್ಲು ಫೋಟೋಸ್ ಇತ್ತು, ಎಲ್ಲ ಪ್ಯಾಕ್ ಮಾಡಿಬಿಟ್ಟು ನೀಟಾಗಿ ಮಾಡಿ ಅವರಿಗೆ ಸ್ವಲ್ಪ ಹುಷಾರಿಲ್ಲ ಆಯ್ತಲ್ಲ, ಡಯಾಲಿಸಿಸ್ ಆಯ್ತಲ್ಲ, ಹಾಗಾಗಿ ಅವ್ರಿಗೆ ಕೂಲಾಗಿರ್ಬೇಕು ಅಂತ ಜಾಸ್ತಿ ಡಿಸ್ಟರ್ಬೆನ್ಸ್ ಮಾಡಿಲ್ಲ. ಪ್ಲೇನ್ ಮಾಡಿ ಒಂದು ದೇವ್ರು ಮಾಡಿ ಅವ್ರಿಗೆ ಜಸ್ಟ್ ಎಲ್ಲೆಲ್ಲಿ ಓಡಾಡ್ತಾರೆ, ಹೆಂಗಿರ್ತಾರೆ, ಸುತ್ತು ಕಾವಲು ಹಾಕ್ಕೊಂಡು ಅಷ್ಟರಲ್ಲಿ ಇಟ್ಕೊಂಡಿದ್ದೀವಿ. ಈಗ ಸುಮ್ಮನೆ ಓವರ್ ಡಿಸ್ಟರ್ಬೆನ್ಸ್ ಮಾಡಿಲ್ಲ ನಾನು. ಹ್ಞೂ ಸರ್, ಈಗ ಒಂದು 2 ತಿಂಗಳಿಂದ ಆಯ್ತು. ಆದರೂ ಗತ್ತು ಅವ್ರ ವಿಲ್ ಪವರ್ ಅದು ಬೇರೆ. ಆದರೆ ಅದನ್ನು ನಾವು ತುಂಬ ಮಗು ಥರ ಎಲ್ಲ ಕೇರಿಂಗ್ ಇಟ್ಕೊಂಡಿದ್ದೀವಿ. ಅದು ಏನು ಬೇಕು. 4 ಶೀಲ್ಡ್ ಇಟ್ಟಿದ್ದೀರಿ? ಅದು ನನ್ನ ಮಗಳದೊಂದು, ನನ್ನ ವೈಫ್ದೊಂದು, ನಂದೊಂದು ಮೂಲ ಸ್ಥಾನದಲ್ಲಿ ತಂದಿಲ್ಲಿ ಇಟ್ಟಿದ್ದೀನಿ. ಓಕೆ. ಆಮೇಲೆ ಸರ್, ಸಿನಿಮಾ ನಿರ್ದೇಶನಕ್ಕೆ ಹೋದವರು ಕೂಡ ನಿಮ್ಮಷ್ಟು ಚೆನ್ನಾಗಿ ಬದುಕು ಕಟ್ಕೊಳ್ಳೋದು ಅದನ್ನು ನೀವು ಚಂದ್ರವ್ರು ಕಟ್ಕೊಳ್ಳೋಕೆ ಸಾಧ್ಯ. ನಿರ್ಮಾಪಕರು ಆಗಿದ್ದಕ್ಕೆ ಅಥವಾ ನಿರ್ದೇಶಕರ ಸಂಭಾವನೆಯಲ್ಲಿ ತುಂಬ ಸುಂದರವಾಗಿ ಬದುಕು ಕಟ್ಕೊಳ್ಳೋಕೆ ಕಷ್ಟನಾ? ಇಲ್ಲ ಸರ್, ನಾನು ಇದೆಲ್ಲ ನಿರ್ಮಾಪಕನ ಆದಮೇಲಲ್ಲ, ನನ್ನ ಡೈರೆಕ್ಟ್ರ್ ಇದ್ದಾಗಲೇ ನಾನು ಏನೇನು ಮಾಡಬೇಕು. ಈಗ ಸರ್, ನಾನು ಅಷ್ಟೇ 2,000 ಇದ್ದಾಗಲೇ ಅದಕ್ಕೆ ಏನು ಬೇಕೋ ಅಷ್ಟು ಅಚ್ಚುಕಟ್ಟಾಗಿ. ಈಗ ನಮ್ಮ ಅಕ್ಕನ ಮಗು ಅವ್ರಿಗೇನು ಸಮಸ್ಯೆ ಆಯ್ತು ಅಂತ ಬಿಟ್ಟಲಿಲ್ಲ, ನಾನು ಅವ್ರನ್ನ ಕರ್ಕೊಂಬಂದು ಅವ್ರನ್ನ ಹೆಂಗೆ ಇಟ್ಕೋಬೇಕು. ನಾನು 3,000 ಸಂಬಳ ಇದ್ದಾಗಲೂ ಇದ್ದಿದ್ದರಲ್ಲೇ ಹೆಂಗೆ ಅಚ್ಚುಕಟ್ಟಾಗಿ ಇಟ್ಕೋಬೇಕು ಅಂತ ಹಂಗೆ ಹೋಗಿದ್ದೀನಿ. ಫಾರ್ ಎಕ್ಸಾಂಪಲ್, ನಮ್ಮ ತಂದೆಗೆ ಒಂದು ಬೈಕ್ ತೊಗೊಂಡಿದ್ವಿ, ಯಾವುದು ಹೀರೋ ಹೋಂಡಾ CD100 ಅಲ್ಲಪ್ಪ. ಅವಾಗ ನಮಗಿರೋ ಸಂಬಳದಲ್ಲೇ ಹೆಂಗೆ ಅಚ್ಚುಕಟ್ಟಾಗಿ ಇರೋದ್ರಲ್ಲಿ ಹೆಂಗೆ ಮಾಡ್ಕೋಬೇಕು. ಕೋಟಿನೇ ಇರಬೇಕು ಅಂತಲ್ಲ ಬದುಕು ಕಟ್ಕೊಳ್ಳೋಕ್ಕೆ ನಮಗೆ ಬರೋ 10,000 ಸಾಕು ಅಥವಾ 1,00,000 ಸಾಕು. ಅದರಲ್ಲಿ ಎಷ್ಟು ಬದುಕು ಕಟ್ಕೊ. ಈಗ ಚೆನ್ನಾಗಿ ಕಾಸು ಇದ್ದಿದ್ದರಿಂದ ಇಷ್ಟು ಮಾತ್ರ ನೀಟಾಗಿ ಲೈಟ್ ಗೀಟೆಲ್ಲ ಕಟ್ಟಿದ್ದೀವಿ. ಇದಿಲ್ಲ ಅಂದಿದ್ರೆ ಅದೇ ಮನೆಗೆ ಅದನ್ನೇ ಹೆಂಗೆ ಇಟ್ಕೋಬೇಕು ಹಂಗೆ ಇಟ್ಕೋತಿದ್ವಿ. ನಮಗೆ ಏನು ಬರ್ತದೆ ಅದರೊಳಗಡೆ ನೀಟಾಗಿ ಅಷ್ಟರಲ್ಲೇ ಕಟ್ಕೋಬೇಕು. ಕನ್ನಡ ಚಿತ್ರರಂಗದ ಒಬ್ಬ ನಿರ್ದೇಶಕ ಶಿಸ್ತುಬದ್ಧವಾಗಿದ್ದರೆ ಬದುಕು ಚೆನ್ನಾಗಿ ಕಟ್ಕೋಬೋದು ಸರ್. ಕನ್ನಡ ಚಿತ್ರರಂಗದ ನಿರ್ದೇಶಕ ಅಥವಾ ಇನ್ಯಾವುದೇ ನಿರ್ದೇಶಕ ಅಥವಾ ಇನ್ಯಾವುದೋ ಫೀಲ್ಡು ಅಂತ ನಾನು ಅದನ್ನು ವ್ಯಾಖ್ಯಾನ ಮಾಡಲ್ಲ. ಮನುಷ್ಯರು ಅಂದರೆ ಎಲ್ಲರೂ ಒಂದೇ ನಾನು ಅಂದ್ಕೊಳ್ಳೋದಿದ್ದು. ನಾನು ಊರಾಗ ಕೆಲಸ ಮಾಡ್ತಿದ್ದೆ, ಏನಪ್ಪ, ನಾನು ರೇಷ್ಮೆ ಬೆಳೀತಿದ್ದೆ ಸರ್. ಆವಾಗ ಅಚ್ಚುಕಟ್ಟಾಗೆ ಬದುಕು ಕಟ್ಟಿದ್ದು. ನನ್ನ ತಮ್ಮ ಇದ್ದ, ಇಲ್ಲಿಂದ ತಿಂಗಳು ಉಳು ಮೇಯಿಸ್ತಿದ್ದೆ, ಇಲ್ಲಿಂದ ಅವ್ರಿಗೆ ಫೀಸ್ ಕಳಿಸ್ತಿದ್ವಿ. ನಮ್ಮ ಅಕ್ಕನ ಮಗನಿಗೆ ಒಂದು 500 ರೂಪಾಯಿ ಬಟ್ಟೆ ತಂದುಬಿಟ್ಟಿದ್ದೆ. ಈಗ ಇದನ್ನು ಗಗನ್ನು 1 ವರ್ಷ ಮಗುವನು, 6 ತಿಂಗಳಪ್ಪ, 6 ತಿಂಗಳು ಮಗುವನು, ಒಂದು 10,000 ಬೆಳೆದಿದ್ದೆ. 10,000 ರೂಪಾಯಲ್ಲಿ ನಾನು ಬರೀ ಒಂದು 500 ರೂಪಾಯಿ 1,000 ರೂಪಾಯಿಗೂ ಬಟ್ಟೆ ತಂದುಬಿಟ್ಟಿದ್ದೆ ಅವನಿಗೆ. ಅವನ ಮೇಲೆ ಪ್ರೀತಿ ಬಾರಲ್ಲಿ ಗಗನ್. ನಮ್ಮಪ್ಪ ಅವಾಗ ಏನು ಮಾಡ್ತೀವಿ ಹೇಳಿ, ಈಗಲ್ಲ ಇದು, ನಾನು 25 ವರ್ಷದಿಂದ ಹಿಂದೆ ಇವನಿಗೆ ಇವನು 6 ತಿಂಗಳ ಮಗು. ನಮ್ಮ ಅಕ್ಕನ ಮಗ ಅವಾಗ ಅಕ್ಕ ಇಲ್ಲೇ ಇತ್ತು. ಆವಾಗ ಇವನು ಡೆಲಿವರಿ ಆಗಿತ್ತು. ನಾನು ರೇಷ್ಮೆ ಗೂಡು ತೊಗೊಂಡು ವ್ಯಾಪಾರ ಮಾಡ್ಕೊಂಬರಕ್ಕೆ ಹೋಗಿದ್ದೆ. ಶಿಡ್ಲಘಟ್ಟಗೆ 10,000 ಬಂತು. ಹೋಗಿ ಫಸ್ಟ್ ನಾನು ತೊಗೊಂಡಿದ್ದು ಇವನಿಗೆ ಆ ಕಾಲಕ್ಕೆ ಒಂದು 4-5 ಜೊತೆ ಬಟ್ಟೆ, ಒಂದು 700-800 ರೂಪಾಯಿ ಖರ್ಚು ಮಾಡಿಬಿಟ್ಟಿದ್ದೆ. ಏನು ಮಾಡಿರ್ಬೋದು ಹೇಳಿ ನಮ್ಮ ತಂದೆಯವರು? ಇಳಿದು ವಾಡ್ದು ಅಂದರೆ 10,000ದಲ್ಲಿ ಅವತ್ತೇ 10,000ದಲ್ಲಿ 1,000 ರೂಪಾಯಿ ಬಟ್ಟೆ ತಗೊಂಬಂದ್ಬಿಟ್ಟಿದ್ದಾರೆ ಅಂತ ಅವತ್ತು ಹೆಂಗೆ ಹೊಡೆದಿದ್ರು ಅಂತ. ಅಂದರೆ ತಂದೆ ಹೊಡೆದ್ರು ಅನ್ನೋದಲ್ಲ, ಅವು ನನಗೆ ಕಲಿಸ್ಕೊಟ್ರು, ಅತಿ ಮಾಡ್ಕೋಬೇಡ. ಆವಾಗಿಂದನೇ ನನಗೆ ಇನ್ಬಿಲ್ಟಲ್ಲಿ ಹೇಳ್ತಾ ಬಂದರು, ದುಂದು ವೆಚ್ಚ ಮಾಡಬೇಡ ಅಂತ. ಅದೊಂದು. ಎರಡನೇದು, ಎಷ್ಟಿರುತ್ತೆ ಅಷ್ಟೊಳಗಡೆ. ಈಗ ನಮ್ಮದು ಬೈಕ್ ಇದ್ದಾಗ ಬೈಕು, ಕಾರ್ ಇದ್ದಾಗ ಕಾರು. ಈಗ ಈ ಕಾರಿದೆ ಇದು ಇಷ್ಟು, ನಮ್ದು ಏನು ಹಾಸಿಗೆ ಇದೆ ಆ ಹಾಸಿಗೆ ಒಳಗಡೆ ಚಾಚ್ಕೊಂಡು ಬದುಕಬೇಕು ಅನ್ನೋದು ನಮ್ಮ ತಂದೆಯವ್ರು ಹೇಳ್ಕೊಟ್ಟಿದ್ದಾರೆ. ಅಷ್ಟಲ್ಲೇ ಇರ್ತೀವಿ ನಾವು. ಈಗ ಇಷ್ಟಿದೆ ಇಷ್ಟಲ್ಲೇ ಇರ್ತೀವಿ. ಈಗ ನನಗೊಂದು ಇನ್ನೋವಾದಲ್ಲಿ ಓಡಾಡೋ ಅಷ್ಟು ದೇವ್ರು ಕೊಟ್ಟಿದ್ದಾನೆ. ನಾನು ಡಿಫೆಂಡರಲ್ಲಿ ಓಡಾಡಬೇಕು ಅಂತ ಅಂದ್ಕೊಂಡ್ರೆ ಆವಾಗ ಕಷ್ಟ. ಡಿಫೆಂಡರ್ದು ಮಾಡೋಣ, ಕಷ್ಟಪಟ್ಟು ದುಡ್ದು ಮಾಡೋಣ. ಈಗ ನನಗೆ ಇಲ್ಲಿ ಕೊಟ್ಟಿದ್ದೆ. ನಾನು ಏನಿಲ್ಲ ನಡ್ಕೊಂಡು ಹೋಗ್ತಿದ್ದೆ. ಅವಾಗ ಎಷ್ಟಿತ್ತು ಸಂಬಳ? 2,000 ಇತ್ತು. ಇನ್ನೊಂದು 4,000 ಏನು ಮಾಡಿದೆ, CD100 ತೊಗೊಂಡೆ. ಆಮೇಲೆ ಏನು ಮಾಡಿದೆ, ನಿಧಾನಕ್ಕೊಂದು ಸ್ಯಾಂಟ್ರೋ ತೊಗೊಂಡೆ. ನಿಧಾನಕ್ಕೊಂದು ಏನು ಮಾಡಿದೆ, ಯಾರೋ ಇನ್ನೋವಾ ಕೊಟ್ಟರು ಗಿಫ್ಟ್, ನಮ್ಮ ಬಾಬಣ್ಣವರು ಒಂದು ಸಿನಿಮಾ ಇಟ್ಟಾಯಿತು, ಬ್ರಹ್ಮ ಇಟ್ಟಾಗಿದ್ದಕ್ಕೆ ಗಿಫ್ಟ್ ಕೊಟ್ಟರು ಪ್ರೊಡ್ಯೂಸರ್ ಅವರು. ನನಗೆ ಅದು ಗಿಫ್ಟ್ ಕೊಟ್ಟಿದ್ದೀನಿ. ನಾನು ಇನ್ನೋವಾ ಇದೆಯಲ್ಲ ಸರ್, ಅದು ಗಿಫ್ಟ್ ಕೊಟ್ಟಿದ್ದದು ಬ್ರಹ್ಮ ಸೂಪರ್ ಹಿಟ್ಟು.
ಅವರು ಚೆನ್ನಾಗಾಯಿತು, ಅವ್ರು ನನ್ನ ಕರ್ಕೊಂಡೋಗಿ ಒಂದು ಕೀ ಕೊಟ್ಟರು. ಸೊ ಹಂಗೆ ನಮಗೆ ಕಾಲಗಟ್ಟೆಗೆ ಹೆಂಗೆ ಬರ್ತದೆ ಅಷ್ಟರಲ್ಲಿ ಬದುಕು ಕಟ್ಕೋಬೇಕು. ನಾವು ಕೂಡ ಸ್ವಲ್ಪ ಎಡುವುದ್ರೆ, ಸ್ವಲ್ಪ ಜಾರಿದ್ರೆ ಡೆಫಿನೆಟ್ಲಿ ಟ್ರ್ಯಾಪಿಗೆ ಸಿಕ್ಕಾಕೋತೀವಿ. ಡೆಡ್ ಟ್ರ್ಯಾಪ್ಗೆ ಹೋದ್ಮೇಲೆ ಯಾರೂ ಕಾಪಾಡಲ್ಲ. ಇನ್ನು ಡೆಡ್ ಟ್ರ್ಯಾಪ್ಗೆ ಹೋದ್ರೆ ಯಾರು ಕಾಪಾಡ್ತಾರೆ? ಅಂದರೆ ಮಿತಿ ಮೀರಿ, ಹಾಸಿಗೆ ಮೀರಿ ಕಾಲು ಚಾಚೋದು, ಈ ಸಾಲ ಸುಳಿಸಿ ಸಿಗಾಕೊಳ್ಳೋದು, ಸುಮ್ಮನೆ ಅವೆಲ್ಲ ಮಾಡಿದಾಗ ಯಾರು ಕಾಪಾಡ್ತಾರೆ? ನಮ್ಮ ತಂದೆ ಈಗಲೂ ನನಗೆ ಈಗ ಕಬ್ಜಾ ಅಂತ ನಾವು ಮಾತಾಡಿದಾಗ ಜನರಲ್ಲಾಗಿ ಹೇಳ್ತೀನಿ, ನನಗೆ ಎಷ್ಟು ಬೈತಾ ಇರ್ತಾರೆ ನಮ್ಮ ತಂದೆ, ಮಾಡಬೇಡ, ಹುಷಾರು ನನ್ನ ಹೆಂಡ್ತಿಗೆ ಬೈತಾರೆ, ನನ್ನ ಹೆಂಡ್ತಿಗೆ ಫೋನ್ ಮಾಡಿ ಬೈತಾರೆ, ಅವ್ನಿಗೆ ನೀನೇ ಹೇಳ್ಬೇಕಮ್ಮ, ಕಂಟ್ರೋಲ್ ಮಾಡಮ್ಮ ಅವನ್ನ, ಸಾಕಮ್ಮ, ಇಷ್ಟು ದಿನ ಊಟಕ್ಕೆ ಎಷ್ಟಮ್ಮ, ಅವನು ಮನೆಗಿರಲ್ಲ, ನಿದ್ದೆ ಹೋಗಲ್ಲ, ಡೈಲಿ ಕಂಪ್ಲೇಂಟ್. ನನ್ನ ಮೇಲೆ ಎವ್ರಿ ಟೈಮ್ ಕಂಪ್ಲೇಂಟು, ಮನೇಲಿರಲ್ಲ ಕಂಪ್ಲೇಂಟ್. ನನಗೆ ಮೊನ್ನೆ ನಾನು ಹೋದ ವಾರ ಬಂದಿಲ್ಲ, ನಾನು ಫೋನ್ ಮಾಡಿದೆ, ಬಂದಿಲ್ಲ ನಾನು, ಇಷ್ಟು ದಿನ ಊಟಕ್ಕೆ ಎಷ್ಟು ಕಟ್ಕೊಂಡಿದ್ಯಪ್ಪ, ಯಾಕಪ್ಪ ನಿಂಗೆ ಬೇಕು ಇಷ್ಟು ದಿನ ಊಟಕ್ಕೆ? ಅದು ತಿರುಗಿ ಮೊನ್ನೆ ಬೈತಿದ್ರು ನನಗೆ. ಅಂದರೆ ಅದನ್ನು ಪ್ರತಿ ಸತಿಗೂ ಅವರು ಒಂದು ಎಚ್ಚರಿಕೆ ಗಂಟೆ ಥರ ನಮಗೆ ಕಲಿಸ್ತಿರ್ತಾರೆ. ಈಗ ನನ್ನ ಹತ್ರ ಎಷ್ಟೊಂದು ಸ್ಟಾಫ್ ಇದೆ, ಈಗ ನನ್ನ ಹತ್ರ ತುಂಬ ಸ್ಟಾಫ್ ಇದ್ದಾರೆ, ಅವ್ರಿಗೆಲ್ಲ ನಾನು ಸಂಬಳ ಕೊಡ್ತೀನಿ. ಇವನ್ನೇನು ದುಡಿತಾ ಇದ್ದಾನೆ ಅದಕ್ಕಿಂತ ಜಾಸ್ತಿ ಕೊಡ್ತೀನಿ ಎಲ್ಲರಿಗೂ. ಇವನು ಬಿಟ್ಟು ಹೋಗಿ ನನ್ನ ಕೆಲಸ ಮಾಡ್ತಾಯಿದ್ದಾನೆ, ಇವನನ್ನು ನಾನು ಬಾ ನೀನು ಅಂತ ಕರೆದು ಬಂದ್ಬಿಡ್ತಾನೆ ನಿಂತ್ಕೊಳ್ಳೋಣ. ನಾನು ಕರ್ಕೊಂಡಿಲ್ಲ. ಈಗ ಅವನು ಬದುಕು ಕಟ್ಕೋಬೇಕು, ಅದನ್ನು ಮಾತ್ರ ಏನೋ ಬದುಕ್ತಿದ್ದೀನಿ ಅನ್ನೋದಲ್ಲ. ಅವನಿಗೇನೋ ಈಗ ಆಸಕ್ತಿಯಾಗಿ ಅವನೆಲ್ಲೋ ಹೋಗಿದ್ದಾನಲ್ಲ, ಅಲ್ಲಿ ಸಪೋರ್ಟ್ ಮಾಡ್ತಾಯಿದ್ದೀನಿ ನಾನು. ಡೈಲಿ ಸಾಯಂಕಾಲ ಒಂದು ಡ್ಯೂಟಿ ಮುಗಿದ್ಮೇಲೆ ಬಾ ಅಂತೀನಿ, ಕರಿತೀನಿ, ಏನಪ್ಪ ಕರಿತೀನಿ, ಏನು ನಿನ್ನ ಕಂಪ್ನಿ ಹೆಂಗೆ ಕಟ್ಟಿದ್ಯಾ, ಅದರದ್ದೇನು ಹೆಂಗೆ ತಿಳ್ಕೊತೀನಿ, ಅವ್ನು ಕರೆಕ್ಟಾಗಿ ನಡೀತಾ ಇದ್ದಾನ ಇಲ್ವಾ ಒಂಚೂರು. ನಾನು ದೂರ ಅಕ್ಕನ ಮಗ ಫಾಲೋ ಮಾಡ್ತಾಯಿರ್ತೀನಿ, ಅವ್ನು ಹೇರ್ ಸ್ಟೈಲ್ ಹೆಂಗಿದೆ, ಅವ್ನ ಗಡ್ಡ ಹೆಂಗಿದೆ, ಕಾಲ ಹೆಂಗಿದೆ, ಹೆಂಗೆ ನಡೀತಿದ್ದಾನೆ, ಒಂಚೂರು ಚಿಕ್ಕ ಫೋಕಸ್ ಮಾಡ್ತಾಯಿರ್ತೀನಿ. ಕಂಪ್ನಿ ಕಟ್ಟೋದ್ರ ಬಗ್ಗೆ ಟ್ರಾನ್ಸಾಕ್ಷನ್ ಹೆಂಗೆ ಮಾಡ್ಕೋತಿದ್ಯಾ, CA ಹೆಂಗೆ ಇದು ಮಾಡ್ಕೊಳ್ತಿದ್ಯಾ, ಹೆಂಗೆ ಮಾಡ್ತೀಯಾ, ಏನು ಮುಂದೆ ಏನು. ಫ್ರೆಂಡ್ ಜೊತೆ ಹೊಟ್ಟೋಗಿದ್ದ ಮನೆ, ಅವನು ಬೈಕ್ ತೊಗೊಂಡ, ಅವನು ಏನೋ ಟ್ರಕ್ಕಿಂಗ ಹೋಗ್ಬಿಟ್ಟಿದ್ದ, ಕರೆದು 2 ದಿನ ಬೈದೆ, ನೀನು ಇನ್ನೂ ಟ್ರಕ್ಕಿಂಗ್ ಆಗೋಕೆ ನಿಮ್ಮಪ್ಪ ಶ್ರೀಮಂತ ಅಲ್ಲಪ್ಪ, ನಿನಗೆ ನೀನೇ ನಿಂತ್ಕೋತಾ ಇದೆಯಾ, ಇನ್ನೊಂದು ಸತಿ ಟ್ರಕ್ಕಿಂಗ್ ಹೋಗ್ಬಾರ್ದು ಅಂತೇಳಿ 2 ದಿನ ಬೈದೆ, ಹಬ್ಬದ ದಿನ. ಸಾರಿ ಮಮ್ಮ ಅಂತೇಳಿ. ಈಗ ಸಾಯಂಕಾಲ ಆದರೆ ಡ್ಯೂಟಿ ಮುಗಿದ್ರೆ ಬರ್ತಾನೆ, ಬಂದು ಮಮ್ಮ ಹಿಂಗಾಯ್ತು ಮಮ್ಮ ಅಂತೆಲ್ಲ ಹೇಳ್ತಾನೆ. ಸೊ ಈಗ ಅವನು ಬದುಕೋದ್ರ ಬಗ್ಗೆ ನಾನು ಐಡಿಯಾ ಕೊಡ್ತೀನಿ, ರಿಯಲ್ ಎಸ್ಟೇಟ್ ಬಗ್ಗೆ ಐಡಿಯಾ ಕೊಡ್ತೀನಿ, ಅಥವಾ ಯಾರು ನನಗೆ ಪರಿಚಯ ಇದ್ದರೆ ಇವನು ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಅಂದರೆ ನಾವು ಇರಪ್ಪ, ನಮಗೆ ಟೈಮ್ ಆಗಿಲ್ಲ ಈ ಥರ ಆ ಥರ. ಸರ್ ಏನಿಲ್ಲ ಸರ್, ಇರೋದರಲ್ಲಿ ಏನಿದೆ ಅಷ್ಟರಲ್ಲಿ ಇರ್ಬೇಕು ಸರ್. ಅದನ್ನು ಮೀರಿದ್ರೆ ಡೆಫಿನೆಟಾಗಿ. ನನ್ನ ತಮ್ಮ ಇದ್ದಾನೆ ಡಾಕ್ಟ್ರು, ಎಷ್ಟು ಶಿಸ್ತುಬದ್ಧ ಅಂತಂದರೆ ಒಂದು ಚೂರು ಅತಿಯಾಗಿ ನಡೆಯಲ್ಲ ಅವನು. ನಾನಾದರೂ ಈಗೆಲ್ಲ ಬಂದರು ಅಂದ ತಕ್ಷಣ ತೆಗೆದು ನಾನು ನಮ್ಮ 3 ಅಂತ ಕೊಡ್ತೀನಿ, ಹಂಗಂತ ಅವನು ಮೆಡಿಸಿನ್ ಕೊಡ್ತಾನೆ, ಟ್ರೀಟ್ಮೆಂಟ್ ಕೊಡ್ತಾನೆ, ಸರ್ವಿಸ್ ಕೊಡ್ತಾನೆ. ಕುಡಿಯೋಕ್ಕೆಲ್ಲ ಬಂದು ಕಾಸು ಕೇಳ್ತಾರಲ್ವ, ಬೈತಾನೆ ಅವನು. ಏನಕ್ಕೆ ನಿಂಗೆ ಕಾಸು? ಶರ್ಟ್ ಬೇಕಾ, ಪ್ಯಾಂಟ್ ಬೇಕಾ, ಓದಕ್ಕೆ ಬೇಕಾ ಅಂತ ಕೇಳ್ತಾನೆ ಅವನು ಎಸೆನ್ಸಿಯಲ್ ಅಷ್ಟೇ ಕೊಡ್ತಾನೆ. ನಾನು ಕೆಲವೊಂದು ಸತಿ ಈಗ ನೀವು ಬಂದು ನೋಡಿ ಕಾತ್ಕೊಂಡು ಕೂತಿದ್ದಾನೆ, ಇವನೇನು ಮಾಡೋದು, ಇವನ್ನ ಅವತ್ತಿಂದ ಬೆಳೆಸಿದ್ದೀನಿ. ಈಗ ನಾನು ಕೆಲವು ನಂದೊಂಥರ ಫೀಲ್ಡ್ ಕೊಟ್ಬಿಡ್ತೀನಿ. ಇದನ್ನೆಲ್ಲ ನಮ್ಮ ತಂದೆ ನೋಡ್ತಾರೆ, ಬೈತಾರೆ ನನಗೆ, ನೀನು ಅವನ್ನ ಹಾಳು ಮಾಡ್ತಾಯಿದ್ದೀಯಾ, ನೀನು ಹಾಳಾಗ್ತಿದೆಯಾ, ದುಡ್ಡಿಗೆ ಮರ್ಯಾದೆ ಕೊಡು, ದುಡ್ಡಿಗೆ ಬೆಲೆ ಕೊಡು, ಯಾರೂ ಆಗಲ್ಲ ಕಷ್ಟ ಸುಖಕ್ಕೆ, ಜನಗಳ ಹತ್ರ ಹುಷಾರಾಗಿರು, ಜನಗಳು ಅಂದರೆ ಹುಷಾರಾಗಿರು ಅಂತ, ಕೇರ್ ಆಗಿರು. ಅಂದರೆ ನಿಮ್ಮದು ನೀವು ಸಿನಿಮಾ ಮಾಡಲಿ, ಬದುಕು ನಡೆಸಲಿ, ಪಕ್ಕ ಲೆಕ್ಕಾಚಾರ, ವೆರಿ ಡಿಸಿಪ್ಲಿನ್, ಪ್ರಾಪರ್ ಹೋಗ್ತೀರಿ ಒಂದು ರೂಟಲ್ಲಿ. ಹೌದು. ಸುಮ್ಮನೆ ಇದು ಹಿಂಗೆ ಮಾಡಿದೆ ಸರ್. ಈಗ ಸುಮ್ಮನೆ ಕಬ್ಜಾ ಮಾಡಿದೆ ಅಂದ್ಕೊಳ್ಳಿ ಸರ್, ಹೇಳ್ತೀನಿ ನೋಡಿ. ನಾನು ನೋಡಿದೆ, ಕಬ್ಜಾ ಆಯಿತು. ಕಬ್ಜಾ ಎಲ್ಲ ಆದಮೇಲೆ ಎಲ್ಲ ಅಬ್ಸರ್ವೇಷನ್ ಮಾಡಿದೆ. ಹೌದಾ, ನಾನು ಮಾಡಿದ್ದು ಕೆಲವರು ಹಂಗೆ ಹಿಂಗೆ ಅಂತಂದಾಗ ನಾನು ಬಡಾರ್ ಅಂತ ಹೋಗ್ಬಿಟ್ಟು ನುಗ್ಬಿಟ್ಟು ನನ್ನ ಕಬ್ಜಾ 2 ಆಫರ್ ಇದೆ. ಜನ ನನಗೆ ಆಗದೇ ಇರೋರು ಏನೇನೋ ಕೆಂಬೋದು. ನಾನು 2 ಮಾಡಿದ್ರೆ ನನಗೆ ದುಡ್ಡಾಗುತ್ತೆ. ಈಗ ಕಬ್ಜಾ 2 ನಾನು ಕೇಳ್ತಿದ್ದಾರೆ, ಯಾರು ಪ್ರೊಡ್ಯೂಸರ್ ಅಲ್ಲ, OTT ಪ್ಲಾಟ್ಫಾರ್ಮಲ್ಲಿ 2 ಮಾಡಿದ್ರೆ ನನಗೊಂದು ಒಳ್ಳೆ ರೇಟ್ಗೆ ಆಫರ್ ಇದೆ. ನನ್ನ ಹತ್ರ ಸಿನಿಮಾ ತೊಗೊಂಡವರು ಯಾರು ನನ್ನನ್ನು ಇದು ಮಾಡ್ತಿಲ್ಲ. ನನ್ನ ಬೆಳವಣಿಗೆಯನ್ನು ಸಹಿಸದೇ ಇದ್ದವ್ರು ಏನೇನೋ ಮಾತಾಡ್ತಿದ್ದಾರೆ, ಮಾತಾಡಿದ್ರೂ ಕೂಡ ನಾನು ಅವಾಗ ಅವ್ರು ಕೇಳಿದ್ರು ಅಂತ ಹೋಗಿ ನುಗ್ಬಿಟ್ಟು ನಾನು ಮಾಡಲಿಲ್ಲ. ಅದನ್ನು ದುಡ್ಡು ಯಾವಾಗ ಬೇಕಾದ್ರೆ ಸಂಪಾದನೆ ಮಾಡ್ಬೋದು, ಅದಲ್ಲ. ಸರಿ, ಕೂಲ್ ನಿಲ್ದಾಣ ಸ್ವಲ್ಪ ಅಂತೇಳಿ ನಾನೇನು ಮಾಡಿದೆ, 2 ವರ್ಷ ನಿಂತೆ. ತಕ್ಕಂತ ನಾನು ಡೈರೆಕ್ಷನ್ಗೆ ಹೋಗಲಿಲ್ಲ ಸರ್. ಕಬ್ಜಾ ಆಯಿತು, ಓಕೆ, ಏನೇನು ಮಾತಾಡ್ತಿದ್ದಾರೆ, ಮಾತಾಡಲಿ, ಏನಾಗ್ತಿದೆ, ಒಳ್ಳೇದು ಬೈಯೋರು ಸತಿ ಒಳ್ಳೇದು ಹೇಳ್ತಾರೆ, ಬೈಯೋದು ಕೂಡ ಒಳ್ಳೇದು ಹೇಳ್ತಾರೆ. ಆ 2 ವರ್ಷದಲ್ಲಿ ನಿಧಾನಕ್ಕೆ ನಾನು ಹೆಲ್ತ್ ರಿಜ್ಯೂನೇಟ್ ಮಾಡಿಕೊಂಡೆ, ಮನೆಯಲ್ಲಿದ್ದೆ, ತೋಟ ಪಾಠ ಎಲ್ಲ ಸಂಬಂಧಗಳು ಎಲ್ಲದೂ ಆ 2 ವರ್ಷದಲ್ಲಿ ಮಾಡಿಕೊಂಡೆ. ಆ ಗ್ಯಾಪ್ ಬಂದಿದ್ದರಿಂದ ಏನು ಮಾಡಿದೆ, ಇನ್ನೊಂದು ಬಿಸ್ನೆಸ್ ಕಡೆ ಶಿಫ್ಟಿಂಗ್ ಮಾಡಿಕೊಂಡೆ. ಈಗ ಸಿನಿಮಾದಲ್ಲಿ 95% ರಿಸ್ಕು ನಾನು ಅಬ್ಸರ್ವ್ ಮಾಡಿದ್ದೀನಿ. ಏನೋ ದೇವ್ರು ನಮಗೊಂದು ಲಕ್ ಕೊಟ್ಟಿದ್ದಾರೆ ಸರ್, ಎಲ್ರಿಗೂ ಹಂಗೆ ಆಗಲ್ಲ. ರಿಯಲ್ ಎಸ್ಟೇಟಲ್ಲಿ 95% ಸಕ್ಸಸ್ಸು.
ಸಿನಿಮಾದಲ್ಲಿ 5% ಸಕ್ಸಸ್ಸು, 5% ರಿಯಲ್ ಎಸ್ಟೇಟಲ್ಲಿ ರಿಸ್ಕು. ಸೊ ನನಗೆ ಇಷ್ಟು ವರ್ಷಗಳು ಅದು ಗೊತ್ತಾಗಲಿಲ್ಲ. ರಿಯಲ್ ಎಸ್ಟೇಟ್ ಇನ್ ದ ಸೆನ್ಸ್ ದೊಡ್ಡದಾಗಿ ಏನಾದರೂ ಬಿಸ್ನೆಸ್ ಮಾಡೋದು ಹೇಳ್ತಿದ್ದೀನಿ. ಸೊ ನನಗೆ ಅದನ್ನು ಒಂದಷ್ಟು ಸ್ಟಡಿ ಮಾಡಿಕೊಂಡೆ ಈ ಗ್ಯಾಪಲ್ಲಿ. ಸೊ ಸರಿ, ನಾಳೆ ನಾನು ಹೆಚ್ಚು ಕಡಿಮೆ ಆದರೆ ನಾನು ಇನ್ನೊಂದು ಕೂಡ ಫೀಲ್ಡ್ನ ಓಪನ್ ಮಾಡ್ಕೋಬೇಕು. ಸೊ ಯಾವಾಗ್ಲೂ ಹಬ್ಬ ಇರಲ್ಲ ಅಂತೇಳಿ ಸಿನಿಮಾನ ಏನು ಮಾಡಿದೆ, ಬೇರೆ ಡೈರೆಕ್ಟರ್ಗೆ ಒಂದು ಫೋಕಸ್ ಮಾಡೋಕ್ಕೆ ಕೊಟ್ಟು ಒಂದಷ್ಟು ಸಿನಿಮಾಗಳು ಕತೆಗಳು ಮಾಡೋಕ್ಕೆ ಇವತ್ತು ನಡೀತಾನೇ ಇದ್ದೀವಿ ಎಲ್ಲ ವರ್ಕ್ಗಳು. ಫಾದರ್ದು ಆಮೇಲೆ ಲಾಸ್ಟಲ್ಲಿ ನಿಮಗೆ ಹೇಳ್ತೀನಿ ಸರ್ ನೀವು ಹೇಳಿದಾಗ. ಅದು ಬಿಟ್ಟು ನಾನು ಒಂದು ಬೇರೆ ಫೀಲ್ಡ್ ಕಡೆ ಒಂದು ವರ್ಷ ಕಾನ್ಸಂಟ್ರೇಟ್ ಮಾಡಿದೆ, ಒಂದು 6 ತಿಂಗಳು. ಅದಾದಮೇಲೆ ಇಷ್ಟು 17 ವರ್ಷ ನಾನು ಡೈರೆಕ್ಷನಲ್ಲಿ ಇದ್ದೀನಿ. ಇಲ್ಲಿ ಬಂದಿದ್ದು 23 ಆದರೂ 17 ವರ್ಷ ಡೈರೆಕ್ಷನ್ ಇದ್ದೀನಿ. ದೇವ್ರದ್ದೇ ಇನ್ನೂ ಒಂದು 10 ವರ್ಷ ನಾವು ಚೆನ್ನಾಗಿ ಇಲ್ಲಿ ಇರಬೇಕು, ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡು ಅದನ್ನು ಅಪ್ಗ್ರೇಡ್ ಏನು ಮಾಡ್ಕೋಬೇಕು ನಾನು ಅಂತೇಳಿ ಒಂದಷ್ಟು ಚೆನ್ನೈಲಿ ಒಂದು ಒಳ್ಳೊಳ್ಳೆ ಟೀಮ್ಸ್ ಇದೆ, ಅದನ್ನು ಡಿಸ್ಕ್ಲೋಸ್ ಮಾಡೋದು ಬೇಡ. ನನ್ನ ನೆಕ್ಸ್ಟ್ ಫ್ಯೂಚರ್ ಪ್ರಾಜೆಕ್ಟ್ ಕಡೆ ಅಲ್ಲೊಂದು 6 ತಿಂಗಳು ಸ್ಪೆಂಡ್ ಮಾಡಿದೆ. ಹೈದ್ರಾಬಾದಲ್ಲಿ ಒಂದು 3 ತಿಂಗಳು ಸ್ಪೆಂಡ್ ಮಾಡಿದೆ. ಈ ಗ್ಯಾಪ್ ತೊಗೊಂಡು ಅದೇ ತಡಿಯೋಣ, ಕಣ್ಣು ದೃಷ್ಟಿ, ಕಬ್ಜಾನ್ ಅಂದರೆ ಕಣ್ಣು ದೃಷ್ಟಿ, ಈಗೋ ಏನೇನು ಕಾರಣಕ್ಕೆ ಏನೇನೋ ತೊಗೋತಾರಲ್ಲ, ಬೇರೆ ಪಾಪ ನಮ್ಮನ್ನು ಇಷ್ಟಪಡೋರಲ್ಲ, ನಮ್ಗೆ ಗೊತ್ತಿಲ್ಲದೆ ಆಗೋ ಕ್ರಿಯೇಟರ್ ಜನಗಳು. ಅದು ಏನು ಮಾಡೋಕ್ಕಾಗಲ್ಲ, ಅವ್ರ ಮನಸ್ಥಿತಿಗಳು ಹಂಗಿರುತ್ತೆ. ಅವಾಗ ನಾವೇನು ಮಾಡಬೇಕು, ನಾನು ಅಷ್ಟು ಚಾಣಕ್ಯ ನೀತಿಗಳು ಫಾಲೋ ಮಾಡ್ತೀನಿ. ಸೊ ನಾವೊಂದು ಸತಿ ಕಣ್ಮರೆ ಆಗಬೇಕು. ಅದನ್ನು ಅದೇ ಎಸ್ ನೀನು ಅಂತಂದಾಗ ಹೌದಪ್ಪ ಆಯಿತು ಅಂತೇಳಿ 2 ನಿಮಿಷ ಆರಾಮಾಗಿ ಕೂತ್ಕೊಳ್ಳೋಣ ಬಿಡಿ, ತಪ್ಪೇನಿದೆ. ಹೌದಪ್ಪ ನಾನು ತಪ್ಪ ನಿನಗೆ ಆಯಿತು ಅಂತ ಇಷ್ಟ ಕೂತ್ಕೊಂಡು ಪರ್ಫೆಕ್ಟಾಗಿ ಒಂದು ಕ್ಲೀನಾಗಿ ಕಟ್ಕೊಂಡೆ. ಈಗ ಎಸ್ ನೆಕ್ಸ್ಟ್ ಹಂಗೆ ಅನ್ನಬಾರ್ದು ಅಂತ ನೀಟಾಗಿ ಕಟ್ಕೊಂಡೆ. ಇನ್ನೊಂದು 10 ವರ್ಷ ಸಿನಿಮಾಗಳು ಮಾಡೋಕ್ಕೆ ನಾನು ಏನು ಮಾಡಬೇಕು, ಟೆಕ್ನಾಲಜಿ ಇನ್ನೊಂದು 10 ವರ್ಷ ಹೆಂಗೆ ಹೋಗುತ್ತೆ, ಹೆಂಗೆ ಹೋಗ್ತಾಯಿದೆ, ಹೆಂಗೆ ಜನ್ರೇಟ್ ಆಗ್ತಾಯಿದೆ, VFX ಹೆಂಗೆ ಜನ್ರೇಟ್ ಆಗ್ತಾಯಿದೆ, ಹಾಲಿವುಡ್ ಮೂವೀಸ್ ಹೆಂಗೆ ಹೋಗ್ತಾ ಇದ್ದಾವೆ, ಬಾಲಿವುಡ್ ಮೂವೀಸ್ ಹೆಂಗೆ ಹೋಗ್ತಾ ಇದ್ದಾವೆ, ಸಿನಿಮಾ ಗೆಲ್ಲೋ ಸಿನಿಮಾಗಳಿಗೆ ಯಾವ ಮಾನದಂಡ ಇದೆ, ಇವೆಲ್ಲವನ್ನೂ ಸಿನಿಮಾ ಮಾಡದೆ ಬರೀ ಅಬ್ಸರ್ವೇಷನ್ ಮಾಡಿದ್ದೀನಿ ಈಗ ನಾನು. ಸೊ ಈಗ ಗೊತ್ತಿಲ್ಲ, ಮುಂದೆ ನಾನು ಮಾಡ್ಕೊಂಡಿದ್ದೀನಿ. ಇದ್ರ ಮಧ್ಯದಲ್ಲಿ ನನ್ನ ಹೆಲ್ತು, ಸ್ಕ್ರಿಪ್ಟು ಇವೆಲ್ಲ ಫಾಲೋಅಪ್ ಮಾಡಿಕೊಂಡೆ. ಒಂದು ಕಡೆ ಇನ್ನೊಂದು ಬಿಸ್ನೆಸ್ ಶಿಫ್ಟ್ ಆದೆ, ಇನ್ನೊಂದು ಕಡೆ ಇದನ್ನೆಲ್ಲ ಸ್ಟಡಿ ಮಾಡಿಕೊಂಡೆ. ಈ 2 ವರ್ಷಗಳು ಸಾವಧಾನವಾಗಿ ಎಲ್ಲ ನೋಡಿದ್ದೀನಿ. ಈಗ ನಾನು ಒಂದು ಸ್ಟೆಪ್, ನನ್ನ ತುಂಬ ಜನ ಕೇಳ್ತಿದ್ದಾರೆ ಡೈರೆಕ್ಷನ್ ಮಾಡಿ ಸರ್ ನೀವು ಅಂತ. ತಾಜ್ ಮಹಲ್, ಚಾರ್ಮಿನಾರ್, ಮೈಲಾರಿ, ಐ ಲವ್ ಯು, ನನ್ನ ಸಿನಿಮಾಗಳು ನೋಡೋದೇ ಒಂದು ವರ್ಗ ಇದೆ ಸರ್. ಅವರು ತುಂಬ ನನ್ನನ್ನು ಓದಾಗೆಲ್ಲ ನನಗೆ ಕೇಳ್ತಾರೆ, ಸರ್ ನೀವು ಅದು ಮಾಡಿ ಸರ್ ಅಂತ. ಕಬ್ಜಾ ಅನ್ನೋದು ನಾವು ಅಂದ್ಕೊಂಡಷ್ಟು ಈಸಿ ಅಲ್ಲ, ಅದು ಬೇರೆ ಮೇಕಿಂಗ್ ಥರದ್ದು, ಅದು ಕಲ್ತ್ಕೊಂಡಿದ್ದೀನಿ. ಈಗ ನಾನು 2 ಸಿನಿಮಾ ಒಪ್ಕೊಂಡಿದ್ದೀನಿ. ಒಂದು ಬೇರೆಯವ್ರಿಗೆ ಒಪ್ಕೊಂಡಿದ್ದೀನಿ, ತುಂಬ ದಿನದಿಂದ ಅಡ್ವಾನ್ಸ್ ತೊಗೊಂಡಿದ್ದೆ. ಸರಿ ಸರ್ ನಿಮ್ಗೆ ಅದೊಂದು ಸಿನಿಮಾ ಮಾಡ್ತೀನಿ, ಅದೊಂದು ದೊಡ್ಡ ಸಿನಿಮಾ, ಒಂದು ಗ್ಯಾಂಗ್ಸ್ಟರ್ ಸಿನಿಮಾ, ಅದೊಂದು ಒಪ್ಕೊಂಡಿದ್ದೀನಿ. ಅದಲ್ಲದೆ ನನ್ನ ಲೈಫ್ ಟೈಮ್ ಡ್ರೀಮ್ ಪ್ರಾಜೆಕ್ಟಿಗೆ ವಿತ್ ವಿಷುವಲ್ ಮಾಡಿ, ಯಾರು ಮಾತಾಡಿದ್ರು ಮಾತಾಡಬಾರ್ದು ಅನ್ನೋ ಥರ ಒಂದು ಟೀಸರ್ ರೆಡಿ ಮಾಡಿದ್ದೀನಿ. ಸೊ ಈ 2 ಪ್ರಾಜೆಕ್ಟ್ನ ಯಾವುದು ಮೊದಲು ಅನ್ನೋದನ್ನು ಅದು ಇನ್ನೂ ಒಂದು 2 ತಿಂಗಳು ಟೈಮ್ ತೊಗೊಂಡು ಸ್ಟಾರ್ಟ್ ಮಾಡಿದ್ರೆ ಈ ಸತಿ ಗೆಲ್ಲಬೇಕು ನಾನು. ಎಲ್ಲರ ಆಶೀರ್ವಾದ ತಗೋತೀನಿ. ಈಗ ಕಾಮೆಂಟಿಗೆಲ್ಲ ಓದಿದ್ದೀನಿ, ಫೇಕ್ ಏನು, ರಿಯಾಲಿಟಿ ಏನು, ಜನ ಏನು ಮಾತಾಡ್ತಿದ್ದಾರೆ, ಯಾವ್ಯಾವ ಚಾನಲ್ ಏನು ಮಾತಾಡ್ತಿದ್ದಾರೆ, ರಿವರ್ಸ್ ಯಾವ್ದಾವ್ದು ಬರ್ತಿದ್ದಾವೆ, ಪದೇ ಯಾರು ಆಗ್ತಿದ್ದಾರೆ, ಏನಕ್ಕೆ ಆಗ್ತಿದ್ದಾರೆ, ಇದೇನು ನನ್ನ ಮೇಲೆ ಕೋಪಕ್ಕೆ ಆಗ್ತಿದ್ದಾರಾ, ನನ್ನ ಮೇಲೆ ಕಾಳಜಿಗೆ ಆಗ್ತಿದ್ದಾರಾ, ಇವೆಲ್ಲ ಟೋಟಲ್ ಸ್ಟಡಿ ಮಾಡ್ಕೊಂಡೆ. ನಾನು ಒಂದು 10 ಜನ ಹುಡುಗನ ಇಟ್ಕೊಂಡು ನೀಟಾಗಿ ಸ್ಟಡಿ ಮಾಡ್ಕೊಂಡಿದ್ದೀನಿ. ಸೊ ನನಗೆ ಗೊತ್ತಾಗಿದೆ ಯಾವ್ಯಾವ ಕಾರಣಕ್ಕೆ ಏನೇನು ಆಗ್ತದೆ ಅಂತ ಗೊತ್ತಾಗಿದೆ. ಈಗೇನು ಮಾಡ್ತೀನಿ, ಇದನ್ನು ಡೆಡ್ ಟ್ರ್ಯಾಪ್ಗೆ ಹೋಗಿದೆ, ಹೇಳಿದ್ನಲ್ಲ, ಟ್ರ್ಯಾಪ್ಗೆ ಹೋಗದೆ ಈಸಿಯಾಗಿ ಆರಾಮಾಗಿ ಕೂಲಾಗಿ ಗೆಲ್ಲಲೇಬೇಕು ಅಂತ ಒಂದು ಸಿನಿಮಾ ಮಾಡ್ತೀನಿ. ಈ ಒಂದು ಸಿನಿಮಾ ರೆಡಿಗಿದೆ, ಅದೊಂದು ಎಮೋಷನ್ ಸಿನಿಮಾ, ಅದು ನನ್ನ ಪ್ರೊಡ್ಯೂಸ್ ಮಾಡಿರೋ ಸಿನಿಮಾ. ಸೊ ಅದೆಲ್ಲರಿಗೂ ಇಷ್ಟ ಆಗುತ್ತೆ. ಅದಾದಮೇಲೆ ನಾನು ಡೈರೆಕ್ಷನ್ ಸ್ಟಾರ್ಟ್ ಮಾಡ್ತೀನಿ. ಚಂದ್ರು ಸಿನಿಮಾ ಬಂದು 2 ವರ್ಷ ಗ್ಯಾಪ್ ಆಗಿದೆ ಅಂತೇಳಿ ಆಲ್ಮೋಸ್ಟ್ ಎಲ್ಲರಿಗೂ ಒಂದು ಪ್ರೀತಿಯಿಂದ ವೆಯ್ಟ್ ಮಾಡ್ತಿರ್ತಾರೆ, ಏನು ಮಾಡ್ತಾನೆ ಅಂತ ಒಂದು ಕುತೂಹಲ ಇದೆ ಎಲ್ಲರಿಗೂ. ಅದನ್ನು ಪ್ರಾಪರಾಗಿ ಅಲೈನ್ ಮಾಡಿ ಪ್ರಾಪರಾಗಿ ಲಾಂಚ್ ಮಾಡಿಕೊಂಡು ನಾನು ಡೈರೆಕ್ಷನ್ ಸಿನಿಮಾನ ಕೊಡ್ತೀನಿ ಸರ್. ಸೂಪರ್ ಥ್ಯಾಂಕ್ ಯು. ನಮ್ಮ ಅಕ್ಕನ ಮಗ ಇವನು ಗಗನ್, ಇವನ್ನೇ ಇವನ್ನ ಸರ್ ಚಿಕ್ಕ ಮಗುವಿಂದ ಇದೇ ಮನೆಯಿಂದ ನಮ್ಮ ಬಂದಿದ್ದು. ಚಿಕ್ಕ ಮಗು ಒಂದೆಷ್ಟಪ್ಪ, 1 ವರ್ಷನಪ್ಪ, 1 ವರ್ಷ ಇದ್ನಪ್ಪ ಇವನು, 1 ವರ್ಷ ಮಗುವಿಂದ ಇವನ್ನ ಸಾಕಿದ್ದೀನಿ ಸರ್. ಇವತ್ತುವರೆಗೂ ಒಂದು ಒಳ್ಳೆ ಕಂಪ್ನಿ ಕಟ್ಟಿದ್ದಾನೆ. ಅಲ್ಲಿವರೆಗೂ ಸ್ವಂತ ಕಂಪ್ನಿ ಕಟ್ಟಿದ್ದಾನೆ ಈಗ. ಹಾಂ ಸರ್, ನಾನು ಇವನ್ನ ಸಾಕೋಕ್ಕೆ ಅರ್ಧ ಲೈಫು ಅಸ್ಟೆಂಡೇಟರ್ ಮಾಡಿಕೊಂಡು ಇವ್ನಿಗೊಂದು ಫೀಸ್ ಕಟ್ಟಬೇಕು 200 ರೂಪಾಯಿಗೆ ನಾನು ಎಷ್ಟು ಕಷ್ಟಪಡ್ತಿದ್ದೆ ಅಂದರೆ, ಇವನು ನಮ್ಮ ಡಾಕ್ಟ್ರು ಎಲ್ಲ ನಾವೆಲ್ಲ ಒಂದು ಹತ್ರ ಇದ್ವಲ್ಲ. ಆವಾಗ ಇವತ್ತು ನೋಡೆಲ್ಲ ಇವತ್ತೆಲ್ಲ ಹೀರೋಗಳಾಗಿದ್ದಾರೆ. ನಮ್ಮ ತಾತ ಕೊಟ್ಟರೆ ಬಳುವಳಿ ಏನಂತಂದರೆ ಇವತ್ತು ಎಮೋಷನ್ಸ್ ಎಲ್ಲ. ನನ್ನ ತಮ್ಮ ಫೋನ್ ಮಾಡ್ದ, ಈಗ ನಾವು ಅಲ್ಲಿ ಮಾತಾಡ್ತಿದ್ವಲ್ಲ ಸ್ವಾಮಿಯವ್ರ ಹತ್ರ, ನಾನು ಸುಬು ಎಲ್ಲ ಇಂಟ್ರ್ಯೂ ನೋಡ್ತಾ ಇದ್ದೀನಿ ಕಲಾ ಮಾಧ್ಯಮದ್ದು, ನನಗೆ ಹಳೆ ದಿನಗಳೆಲ್ಲ ನೆನಪಾಗ್ಬಿಡ್ತು, ಫೀಲ್ ಆಗ್ಬಿಡ್ತು ಸುಬು, ಬರ್ತಾಯಿದ್ದೀನಿ. ಅವ್ರಿಗೂ ಅಲ್ಲಿ ಚಿತ್ರಾನ್ನ, ಅಲ್ಲಿ ದೋಸೆ ಅದೆಲ್ಲ ಹೇಳೋದಲ್ವಾ,
ಅವನಿಗೆಲ್ಲ ನೋಡ್ಬಿಟ್ಟು ಹಳೇದು ದಿನಗಳದೆಲ್ಲ ನಾನು ಮಾತಾಡ್ತಾ ಇದ್ದೀನಲ್ವಾ, ನನಗೆಲ್ಲ ಎಮೋಷನ್ ಆಗ್ಬಿಡ್ತು, ಎಲ್ಲ ಮತ್ತೆ ನಂಗೆ ರೀಕನೆಕ್ಟ್ ಆಗ್ತಾಯಿದೆ ಅಂತಂದ ಡಾಕ್ಟ್ರು. ಒಂದು ಚಿಕ್ಕ ಮಗು ಸರ್, ಇನ್ನೂ ಎತ್ಕೋದ ಮಗು, ಅಲ್ಲಿಂದ ಇಲ್ಲಿವರೆಗೂ ಮಾಡಿ ಜವಾಬ್ದಾರಿ ಮಾಡಿ ಸರ್. ಹೆಂಗೆ ಅಂತಂದು ನನ್ನ ಜೊತೆ ಬಂದವರೆಲ್ಲ ಚೆನ್ನಾಗಿರ್ತಾರೆ. ಅವ್ನು ಸ್ವಂತ ಮನೆ ತೊಗೊಂಡಿದ್ದಾನೆ ಸರ್, ಎಷ್ಟು ಏಜ್? ಫ್ಲ್ಯಾಟು ಈಗ 24. ಅವ್ನಿಗೊಂದು ಪ್ರಮೋಷನ್ ಆಯಿತು, 24ಗೆ ಒಂದು ಮನೆ ತೊಗೊಂಡಿದ್ದಾನೆ ಸರ್. ಅವ್ನಿಗೊಂದು ಮೊನ್ನೆ ಪ್ರಮೋಷನ್ ಆಯಿತು. ಅವನೊಂದು ಕಂಪ್ನಿಲಿ ಕೆಲಸ ಮಾಡ್ತಿದ್ದಾನೆ, ಅವನೊಂದು ಕಂಪ್ನಿಲಿ ಕೆಲಸ ಮಾಡ್ತಿದ್ದಾನೆ. ಅವನಿಗೆ ಪ್ರಮೋಷನ್ ಆಗಿದ್ದ ಕತೆ ಕೇಳಿ ಅವನಿಗೆ ನನ್ನ ಹುಚ್ಚ ಅಂತ ಕರೆಯೋ ನನಗೆ ಗೊತ್ತಿಲ್ಲ, ಯಾರೋ ಹೇಳಿದ್ರು ನಮ್ಮ ಮಾಮ ಹುಚ್ಚ ಅನ್ನೋನಂತೆ, ಗೊತ್ತಿಲ್ಲ ಅದು ಅವನಿಲ್ಲ ಅಂತಾನೆ ಇವ್ರು ಕೊಲಿಗೆ ಹೇಳಿದರು. ಈಗ ಮೊನ್ನೆ ಸ್ವೀಟ್ ತೊಗೊಂಬಂದ. ಎಷ್ಟು ದಿನ ಆಯಿತಾ? ಆಯಿತು, ಒಂದು 2 ಮಂತ್ಸಿಂದ ಒಂದು ಸ್ವೀಟ್ ಬಾಕ್ಸ್ ತೊಗೊಂಬಂದ. ಏನಪ್ಪ ಗಗನ್ ನನ್ನ ತಂದೆ, ಸ್ವಲ್ಪ ನಾನು ಸ್ಟ್ರಿಕ್ಟಾಗಿರ್ತೀನಿ, ಪ್ರೀತಿ ಏನೇ ಇದ್ರೂ ನಮ್ಮ ಅಪ್ಪನ ಥರ ಮೇಂಟೈನ್ ಮಾಡ್ತೀನಿ. ಇವನು ನನ್ನ ಹತ್ರ ಇದ್ದ ಸರ್. ಇವನು ಸೆಕೆಂಡ್ PUC ಆಯಿತು, ಇಂಜಿನಿಯರಿಂಗ್ ಓದ. ಆಮೇಲೆ ಅವ್ನಿಗೇನೋ ನಾನು ಬಿಸ್ನೆಸ್ ಮಾಡಬೇಕು ಅಂತೇಳಿ ಅವನು ಓದೋದ್ರಿಂದ ಬ್ಯಾಕ್ಔಟ್ ಆದ, ಇಂಜಿನಿಯರಿಂಗ್ ಹೋಗಲಿಲ್ಲ. ಚೆನ್ನಾಗಿ ಕೋಪ ಬಂತು, ಅವ್ರ ಥರ ನನಗೂ ಕೋಪ ಬಂತು, ಕೋಪ ಬಂತು. ಅವನ್ನೇನು ಮಾಡಿದ್ರೆ ಚೆನ್ನಾಗಿ ಬೈದು ಅದೆಲ್ಲ ಆಗಿ ನನ್ನ ಜೊತೆಗೆ ಹಾಕ್ಕೊಂಡೆ. ಹೀರೋ ಮಾಡಿಬಿಡೋಣ ಅಂತೇಳಿ ಚೆನ್ನಾಗಿದೆ ಸ್ಮಾರ್ಟ್. ಇವಾಗೆಲ್ಲ ಖರಾಬ್ ಆಗ್ಬಿಟ್ಟವನ್ನೇ. ಒಂದು ಕತೆ ಬರೆಸ್ತಿ ಎಲ್ಲ ರೆಡಿ ಮಾಡಿದೆ ಜೊತೆಲಿ ಇಟ್ಕೊಂಡು. ಆಮೇಲೆ ಕ್ಯಾಮ್ರಾಮನ್ ಆಗ್ತೀನಿ ಅಂದ, ಆಯಿತು ಕ್ಯಾಮ್ರಾಮನ್ ಆಗೊಂದು ಜೊತೆಲಿ ಇಟ್ಕೊಂಡೆ. ಒಂದು 3-4 ವರ್ಷ ಜೊತೆಯಲ್ಲಿ ಇಟ್ಕೊಂಡೆ ನಾನು. ಆಯ್ತು ನಾನೇ ಸ್ವಲ್ಪ ತಿದ್ದಬೇಕು, ಎಲ್ಲಿ ಹೋದ್ರೆ ಹಾಳಾಗ್ಬಿಡ್ತಾನೆ ಅಂತ. ಗಗನ್ ಜೊತೆಲಿದ್ದಾನೆ. ಬಂದರೆ ಹಿಂಗೆ ಗೊತ್ತಾ, ಮಾಮನ ಸದ್ರ ಇರಲಿ, ಅದ್ರ ಕೆಲಸ ಕಲಿಬೇಕಲ್ಲ. ಅಲ್ಲೊಂದು ನನ್ನ ಹತ್ರ 10 ಜನ ಇರ್ತಾರೆ ಅಸ್ಟೆಂಟ್ ಡೈರೆಕ್ಟ್ರು. 10 ಜನದಲ್ಲಿ ಇವನು ಅಸ್ಟೆಂಟ್ ಡೈರೆಕ್ಟರ್ ಆಗಿರಬೇಕು. ಇವನು ಮಾಮ ಅನ್ನೋ ಇದು ಬರಬಾರ್ದಲ್ಲ. ಹಿಂಗೆ ಡೋರ್ ಇರುತ್ತೆ, ಹಿಂಗಿದ್ರೆ ಇದು ಮುಚ್ಚು ಟಮ್ಮ ತಗೊಂಬತ್ತಾನೆ. ಮಮ್ಮ ಅಂತ ಹಿಂಗೆ ಇಡ್ತಾನೆ. ಮಮ್ಮ ಮಮ್ಮ ಕಣ್ಣು ಹಿಂಗೆ ನಿಂತ್ಕೊಳ್ಳೋದು ಹಿಂಗೆ. ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಇವನಿಗೆ ಆ ಬಾಡಿ ಲ್ಯಾಂಗ್ವೇಜ್ ಬರ್ತಾ ಇಲ್ಲ. ಟಗಾರದ ಸೌಂಡ್ ಬರುತ್ತೆ, ಇವನು ತೆಗಿಯೋದು. ಆಮೇಲೆ ಕಾಪಿ ಬಂದಿರ್ತಾನೆ, ಟಮ್ಮಂತ ಸೌಂಡ್ ಬರುತ್ತೆ. ಚೇರ್ ಕುತ್ಕೋತಾನೆ, ಎದ್ದೋದ್ರೆ ಆ ಚೇರ್ ಹಿಂಗೆ ತಿರ್ಗ್ತಾ ಇರ್ತದೆ. ಇವನಿಗೆ ಬಾಡಿ ಲ್ಯಾಂಗ್ವೇಜ್ ಹೆಂಗೆ ಹೇಳೋದು ನಾನು? ಬಂದ ಬಾಡಿ ಲ್ಯಾಂಗ್ವೇಜ್ ಕಪಾಳಕ್ಕೆ ಒಂದು ಬಿಟ್ಟೆ, ಬಿಟ್ಟು ಬರೋ ಇಲ್ಲಿ ಅಂದೆ. ಬಾಗ್ಲಾಕೋ ಅಂದೆ. ಅದು ಒಂದು ಕಪಾಳಕ್ಕೆ ಹೊಡೆದೆ. ಹಿಂಗಂದು ಯಾಕೆ ಅಂತಂದ. ಏನು ಹಂಗೆ ಬರ್ತೀಯ ನೀನು? ಡೋರ್ ನಾಕ್ ಮಾಡಿ ಬರಬೇಕು ಮಾಮ ಅಂತ ಕೇಳಬೇಕು. ನಮ್ಮ ಅಪ್ಪನಿಗೆ ನಾನು ಹೆಂಗಂದು ಸೇಮ್ ಡಿಟೋ ನಾನು ಕಾಣಿಸ್ತಾ ಇದ್ದೆ, ನಾನೇ ಕಾಣಿಸ್ಕೊತಾ ಇದ್ದೀನಿ. ಬಂದು ಹೆಂಗೆ ಮಾಡಬೇಕು ಅಂತಂದೆ. ಹೋದ ಸರ್, ಇದನ್ನು ಹೇಳ್ಕೊಡ್ತಾನೆ ಇದ್ದೀನಿ, ಒಂದು ವಾರ ಆದರೂ ತಿಂಗಳಾದರೂ ನನ್ನನ್ನು ಅಹಂಕಾರ ಬರ್ತಾನೆ ಒಂದು ಹಿಂಗೆ ಮಾಡ್ತಾನೆ. ಒಂದಿನ ತುಂಬ ಸಿಟ್ಟು ಬಂತು ಸರ್. 4-5 ದಿನ ಆದರೂ ಸಿಟ್ಟು ಬಂತು. ಅವತ್ತು ನಾನು ಏನು ಮಾಡಿದೆ ಅಂತ ಅವನ್ನ ಕೇಳ್ಬೇಕು. ನೀವೇನು ಮಾಡಿದೆ ಗೊತ್ತಾ ಸರ್? ಹೇಳ್ತೀಯ ಹೇಳ, ಕುತ್ಕೋ ಅಂತೇಳಿ. ನನ್ನ ಸೀಟ್ ಇತ್ತು, ಯಾರಿಗೂ ಗೊತ್ತಿಲ್ಲ, ಅಸ್ಟೆಂಡೇಟರೆಲ್ಲ ಆಚೆ ಇದ್ದಾರೆ. ಈಗ ಬರೋ ಇಲ್ಲಿ. ಇವನು ಅಷ್ಟೊತ್ತಿಗೆ ನಮ್ಮ ಡ್ರೈವರ್ ಹೇಳ್ದ, ಅಣ್ಣ ಅಂದ ಡ್ರೈವರ್. ಏನಂದರೆ ನಮ್ಮ ಮಾಮ ಒಬ್ಬ ಹುಚ್ಚ ಕಣೋ ಅಂತ ಅವ್ನು ನನಗೆ ಹೇಳಿದ್ದ. ಇವನು ಇಲ್ಲ ಮಾಮ, ನನ್ನೆಲ್ಲ ಮಾಮ ಅಂತ. ಇವನು ಹುಚ್ಚ ಕಣ ನಮ್ಮ ಮಾಮ, ಅಲ್ಲೇ ಟಾರ್ಚರ್ ಕೊಡ್ತಾರೆ ಅಂತ ಇವನು ಅಂತವ್ನು ಆಲ್ರೆಡಿ. ಸರಿ, ನನಗೆ ಒಂದು ಕಡೆ ಕೋಪ ಬಂದ್ರೂ ಅಕ್ಕನ ಮಗ, ನನ್ನ ಹೊಟ್ಟೆಯಲ್ಲಿ ಹುಟ್ಟರೋ ಒಂಥರ ಸಾಕಿದ್ದೀನಿ ಇವನ್ನ. ಬಂದ ಡೋರ್ ಹಾಕೊಂಡು ಮಾಡಿ ನಾನು ನನ್ನ ಸೀಟ್ ಮೇಲೆ ಕೂರಿಸ್ದೆ ಸರ್. ಇವನ್ನ ಕೂತ್ಕೊ ಇಲ್ಲಿ ಅಂದೆ, ನನ್ನ ಸೀಟ್ ಮೇಲೆ ಆಫೀಸಲ್ಲಿ. ನಾನೇನು ಮಾಡೋದು, ಆಚೆ ಹೋದೆ. ನಾನೇನು ಮಾಡ್ತೀನಿ ನೋಡ್ಕೊ ಅಂದೆ. ಡೋರು ಟಕ್ ನಾಕ್ ಮಾಡಿದೆ. ಸುಮ್ಮನೆ ಕೂತಿದ್ದ. ಫ್ರೀ ಇದ್ದರೆ ಕರಿ ಅಂದೆ. ಅವನ ಹಿಂಗೆ ಆ್ಯಕ್ಟ್ ಮಾಡಿ ತೋರಿಸಿದೆ. ಬನ್ನಿ ಅಂತಂದ. ಡೋರ್ ನಿಧಾನಕ್ಕೆ ಬಂದು ನಿಧಾನಕ್ಕೆ ಮುಚ್ಚಿಬಿಟ್ಟು ಬಂದು ನಿಂತ್ಕೊಂಡು ಕೈ ಕಟ್ಕೊಂಡು ನಾನು ನಿಂತ್ಕೊಂಡು ಆ್ಯಕ್ಟ್ ಮಾಡಿ ತೋರಿಸ್ದೆ ಇವನಿಗೆ. ನಿಂತ್ಕೊಂಡು ಸರ್ ಮಮ್ಮ ಏನು ಕೆಲಸ ಸತ್ತು ಹಿಂಗಿಕ್ಕೊಂಡಿದ್ದೆ. ಹಂಗಿಕ್ಕೊಂಡು ಸ್ಟ್ರೈಟಾಗಿ ನಿಂತ್ಕೊ ಅಂತಂದೆ. ಕಣ್ಣಲ್ಲಿ ಕಣ್ಣಿಟ್ಟು ನೋಡು ನಿಂತ್ಕೊಂಡೆ. ಕುತ್ಕೊಂಡ ಇವಾಗ ನಾನು ಅಂತೆ. ಅವ್ನಿಗೆ ಹೇಳಿದೆ, ನಾನು ಕುತ್ಕೊಂಡ, ಸೀಟ್ ಖಾಲಿ ಇದೆ, ಕುತ್ಕೊಂಡ ಇಲ್ಲ ಕುತ್ಕೊ ಅಂತ ಹೇಳಿ ನನಗೆ ಇವಾಗ ನೀನು ಅಂದೆ. ನನ್ನ ಜಾಗದಲ್ಲಿ ಇವರಿದ್ದಾನೆ, ಕುತ್ಕೋ ಅಂತಂದೆ. ಕುತ್ಕೊಂಡು ನನಗೆ ಅಮ್ಮ ಈಗ ಏನೇನು ಮಾಡಬೇಕು, ಕ್ಯಾಮ್ರಾಮನ್ ಬಂದವರು, ಎಡಿಟರ್ ಬಂದವರು ಏನು ಮಾಡಬೇಕು ಅಂತ ಕೇಳೋದು. ಹಿಂಗೆ ನನ್ನ ಜಾಗದಲ್ಲಿ ಅವನ್ನ ಕೂರಿಸಿ ಅವನ ಜಾಗದಲ್ಲಿ ನಾನಿದ್ದು ಆ್ಯಕ್ಟ್ ಮಾಡಿ ಯಾವತ್ತೇ ಆಗಲಿ ಇದು ಇರಬೇಕು, ಇದು ಕಲ್ಚರ್ ಅಂತ ತೋರಿಸ್ದೆ. ಇದನ್ನಾದ್ಮೇಲೆ ತಿರ್ಗಿ ನನ್ನ ಜಾಗದಲ್ಲಿ ಕುತ್ಕೊಂಡು ಬಾರೋ ಅಂದೆ. ಹುರ್ಕೊಂಡು ಕಣ್ಣಲ್ಲಿ ತುಂಬಿಕೊಂಡು ಬಂದು ನಿಂತ್ಕೊಂಡು ಎಲ್ಲ ಮಾಡ್ದ. ಒಂದು 6 ತಿಂಗಳಿದ್ದ. ಅವ್ರ ಅಮ್ಮಂಗೆ ಹೋಗಿ ಹೇಳಿದ್ದಾನೆ. ಅವ್ರ ಅಮ್ಮಂಗೂ ಕೋಪ ಬಂದಿದೆ. ಏನು ಹಿಂಗೆಲ್ಲ ಟಾರ್ಚರ್ ಕೊಡ್ತಾನೆ ಅವನು ನನ್ನ ತಮ್ಮನು ಅಂತೇಳಿ. ಕೊನೆಗೆ ಏನು ಮಾಡಿದೆ, ಹೇಳಿದೆ ಬಿಟ್ಬಿಟ್ಟ. ಈ ಟಾರ್ಚರ್ ಆಗೋಯ್ತಲ್ಲ ಅವ್ರಿಗೆ. ಅಮ್ಮಮ್ಮ ಕೂತ್ಕೊಳ್ಳೋದು ಹೇಳ್ಕೊಡ್ತಾನೆ, ನಿಂತ್ಕೊಳ್ಳೋದು ಹೇಳ್ಕೊಡ್ತಾನೆ, ಏನಮ್ಮ ಅಂತ ಹೇಳಿ ಇವ್ರ ಅಮ್ಮ ತಾಯಿ ಮಗ ಇಬ್ಬರೂ ಅವನು ಇವಾಗ ಬೇರೆ ಥರ ಆಗ್ಬಿಟ್ಟು ಅವ್ನು ಬಿಡೋ ಹೋಗಲಿ ಅಂತ ಬಿಟ್ಬಿಟ್ರು. ಆಮೇಲೆ ನಮ್ಮ ಅಪ್ಪನಿಗೂ ಹೇಳೋರು. ನಮ್ಮ ಅಪ್ಪನೂ ನನಗೆ ಬೈದರು ಒಂದು ರೌಂಡು. ನಮ್ಮ ಅಪ್ಪನವರೆಗೂ ಬಂದಿದೆ ಗಮನಕ್ಕೆ. ಹೀಗೆಲ್ಲ ಆಯಿತು. ಇವನು ಬೇರೆ ಕಂಪ್ನಿಗೆ ಸೇರಿಕೊಂಡ, ನನ್ನ ಬಿಟ್ಟು. ಒಂದು ರಿಯಲ್ ಎಸ್ಟೇಟ್ ಕಂಪ್ನಿಗೆ ಸೇರಿಕೊಂಡ. ಸಿನಿಮಾ ಕಂಪ್ನಿ ಎಲ್ಲ ಬಿಟ್ಬಿಟ್ಟ ಅವನು. ನನ್ನ ಮೇಲೆ ಕೋಪ ಮಾಡ್ಕೊಂಡು ಹೊಟ್ಟೋದ. ಕಂಪ್ನಿಗೆ ಸೇರ್ಕೊಂಡು 1 ವರ್ಷ ಆಯ್ತೇನಲ್ಲ, 1 ವರ್ಷ ಮೇಲೆ ಆಯ್ತೇನೋ, 1 ವರ್ಷ ಆಯಿತು. ಇವನಿಗೆ ಇದ್ದಿದ್ದಂಗೆ ಒಂದು ಕಂಪನಿಯವರು ಕೆಲಸ ಕೊಟ್ಟಿದ್ದಾರೆ, ಎಲ್ಲ ಆಗಿದೆ. ಒಂದಿನ ಆಮೇಲೆ ಅವ್ನ ಕೆಲಸ ಅವನಿದ್ದೆ, ನಾನು ಸುಮ್ಮನೆ ಇದ್ದೆ. ನನ್ನ ವೈಫು ಕರಿ ಅವ್ನಿಗೆ ನೀನು ಬುದ್ಧಿ ಕಲಿಸ್ದೆ, ಯಾರು ಕಳಿಸ್ತಾರೆ ಅಂದರೆ, ಇಲ್ಲ ಈ ಸಿನಿಮಾದಲ್ಲಿ ಲೈಫ್ ಎಷ್ಟು ದಿನ ಹೆಂಗಿರ್ತದೆ ಗೊತ್ತಿಲ್ಲ, ಅವನಿಗೆ ಹೀರೋ ಆಗೋದ್ರಲ್ಲೂ ಲೈಫ್ ಕಾಣಿಸ್ತಾ ಇಲ್ಲ, ಸೀರಿಯಸ್ನೆಸ್ ಇಲ್ಲ, ಅವನು ವರ್ಕೌಟ್ ಮಾಡ್ತಾಯಿಲ್ಲ, ಕ್ಯಾಮ್ರಾಮನ್ನಾಗೂ ಅವನು ಸೀರಿಯಸ್ನೆಸ್ ಇಲ್ಲ, ಎಡಿಟರಲ್ಲೂ ಸೀರಿಯಸ್ನೆಸ್ ಇಲ್ಲ,
ಅವ್ನು ಇವಾಗ ಹೋಗಿರೋದೇ ಕರೆಕ್ಟು. ಅವನು ಏನು ಹಾಕ್ತಾನೆ ಅನ್ನೋದು ಅವನಿಗೆ ಇವಾಗ ಗೊತ್ತಾಗ್ತದೆ. ಬಿಟ್ಬಿಡ್ತೀನಿ ಈಗ, ಅವ್ನು ಹಿಂಗಿದ್ರೆ ಹಂಗೆ ಇರಲಿ, ಡಿಸ್ಟರ್ಬ್ ಮಾಡೋ ಬಿಟ್ಬಿಡು, ಕೆಟ್ಟೋದ್ರೆ ನಾವು ಸರಿ ಮಾಡೋಣ ಅವನ್ನ ಅಂತ ಬಿಟ್ಬಿಟ್ಟೆ ಅವನ್ನ. ಹೋದ ಒಂದೂವರೆ ವರ್ಷ ಆಯಿತು. ಆಮೇಲೆ ಅವಾಗ ಏನೋ ಅವ್ರ ಹೊತ್ತಿಗೆ ಮಾತಾಡೋದು ಬಿಡೋದು ಅಷ್ಟೇ. ಇದಕ್ಕಿದ್ದಂಗೆ ಸ್ವೀಟ್ ತೊಗೊಂಡು ಬಂದ ಮಮ್ಮ ಅಂದ. ಏನಂದರೆ ಸ್ವೀಟ್ ಏನಕ್ಕಪ್ಪ ಸ್ವೀಟು ಅಂದೆ. ಮಮ್ಮ ನನಗೆ ಪ್ರಮೋಷನ್ ಆಯಿತು. ಆಯಿತು, ವೆರಿ ಗುಡ್ ಅಂದೆ. ಆಮೇಲೆ ನಂಗೆ ಸಂಬಳ ಡಬಲ್ ಆಯಿತು, ವೆರಿ ಗುಡ್ ಅಂದೆ. ನನಗೇನು ಗೊತ್ತು, ಏನೋ ಕೆಲಸ ಮಾಡಂದ. ಇದಕ್ಕೆಲ್ಲ ಕಾರಣ ನೀನೇ ಮಮ್ಮ ಅಂದ. ಯಾಕೋ ಹೆಂಗೋ ಅಂದರೆ ಅಂದರೆ ಮಮ್ಮ ನಾನು ನೀವು ಹೇಳ್ಕೊಟ್ಟಿದ್ರಲ್ಲ ಇದು, ನಾನು ನಮ್ಮ ಬಾಸು 250 ಜನ ಕಂಪ್ನಿ, 250 ನಿಮ್ಮ ಆಫೀಸಲ್ಲಿ 250 ಜನ ಕೆಲಸ ಮಾಡೋ ಕಂಪನಿ, ಡೋರ್ ನಾಕ್ ಮಾಡಿ ಹೋಗಿದ್ದೀನಿ ಆ CEO ಓನರು. ಮತ್ತು ಕೂತ್ಕೊಂಡ್ಮೇಲೆ ಸೀಟ್ನ ಕ್ಲೀನಾಗಿ ಹಾಕೋಗೋದು. ನಾನು ಪ್ರಾಕ್ಟೀಸ್ ಮಾಡಿದ್ನಲ್ಲ ಇದು ಆಮೇಲೆ ಎದ್ದು ಹೋಗ್ಬೇಕಾದ್ರೆ ನಮ್ಮ ಆಫೀಸಲ್ಲಿ ಎಲ್ಲರೂ ಕಲಿಸ್ಕೊಡ್ತೀನಿ. ನೀರು ಬಾಟ್ಲಿ ಇದ್ದರೆ ಚೆಲ್ಬಿಟ್ಟು ಅಲ್ಲಿ ಕಾಫಿ ಟೀಗ್ಲಿ ಕ್ಲೀನ್ ಮಾಡಿ ಹೋಗ್ಬೇಕಾದ್ರೂ ಸಾಯಂಕಾಲ ಹಂಗಿತ್ತು ಕ್ಲೀನ್ ಮಾಡಿ ಹೋಗಬೇಕು. ಇದನ್ನೂ ಅವ್ನಿಗೆ ಹೇಳ್ಕೊಟ್ಟಿದ್ದೆ. ಇದನ್ನು ಯಾವಾಗೂ ಮಾಡಿದ್ದಾನೆ. ಕೂತ್ಕೊಂಡಿದ್ದಾನೆ. ಹೋಗ್ಬೇಕಾದ್ರೆ ಸೀಟ್ ಹಾಕೋಗಿದ್ದಾನೆ. ಅವರೆಲ್ಲರನ್ನೂ ಕರೆಸಿ ಇವ್ನಿಗೆ ಹೈಕ್ ಮಾಡಿ ಇವತ್ತು ಗಗನ್ಗೆ ನಾನು ಇದನ್ನು ಪ್ರಮೋಷನ್ ಕೊಡ್ತಾಯಿದ್ದೀನಿ, ಯಾಕೆ ಮಾಡಿದ್ದೀನಿ ಯಾಕೆ ಗೊತ್ತಾ ಅಂತ 250 ಜನರಿಗೆ ಹೇಳಿ ಸ್ಪೀಚಲ್ಲಿ ಹೇಳಿದ್ರಂತೆ. ಇವನು ನಮ್ಮ ಅಕ್ಕನ ಮಗ ಅಂತ ಗೊತ್ತಿಲ್ಲ ಅವರಿಗೆ. ಅವಾಗ ಹೇಳಿದ್ರಂತೆ, ಆ ಹುಡುಗ ನಿಮ್ಮ 250 ಜನರಲ್ಲಿ ಡೋರ್ ನಾಕ್ ಮಾಡಿ ಬರ್ತಾನೆ, ಕೂತ್ಕೊಂಡ್ರೆ ಕೂತ್ಕೋತಾನೆ, ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಾನೆ, ಹೋಗ್ಬೇಕಾದ್ರೆ ಸೀಟ್ ಸೆಟ್ ಮಾಡಿ ಹೋಗ್ತಾನೆ. ವಾಟ್ ಎ ಕಲ್ಚರ್. ಅದಕ್ಕೆ ಅವನಿಗೆ ಪ್ರಮೋಷನ್. ಅವನು ಏನಪ್ಪ ಏನೇನು ಫೀಲ್ಡ್ ಆಫೀಸರಿಂದ ಎಕ್ಸಿಕ್ಯೂಟಿವಿಂದ ಮ್ಯಾನೇಜರ್ ಮಾಡಿದ್ದೀನಿ. ಪೇಮೆಂಟು ಈಗ 10,000 ಇದ್ದರೆ 20,000 ಮಾಡಿದ್ದೀನಿ. ಈ ಥರದ್ದು ಏನೋ ಅವ್ನು ಎಷ್ಟು ಹೈಕ್ ಆಗಿದೆ ಅದನ್ನು ಹೇಳಿ ಎಲ್ಲರ ಮುಂದೆ ಕ್ಲಾಪ್ಸ್ ಆಡಿದ್ರಂತೆ. ನನಗೆ ಆವಾಗ ನಿಮ್ದು ಅರ್ಥ ಆಯಿತು ಮಮ್ಮ, ಅಲ್ಲಿವರೆಗೂ ನಂಗೆ ಗೊತ್ತಾಗಿಲ್ಲ, ನೀನು ಕಲಿಸ್ಕೊಟ್ಟಿದ್ದರಿಂದ ಇವತ್ತು ನನಗೆ ಈ ಪೊಸಿಷನ್ ಸಿಕ್ಕಿದೆ ಮಮ್ಮ ಅಂತ ಹೇಳಿ ಸ್ವೀಟ್ ತೊಗೊಂಬಂದ. ಸೂಪರ್ ಶಿಕ್ಷಣ. ಅಲ್ಲ ಹುಚ್ಚ ಅಂದಿದ್ದಾನೆ, ಅಂದಿಲ್ಲ ಅಂತ ಇವತ್ತಿಗೂ ಹೇಳ್ತಾನೆ. ಇರಲಿ ಬಿಡು, ಚೆನ್ನಾಗಿದೆ. ಇವತ್ತು ನನಗೇನೆ ಎಮರ್ಜೆನ್ಸಿ ಗಗನ್ ಅಂದರೆ ಅಮ್ಮ ಇಷ್ಟು ಬೇಕು ಮಮ್ಮ ಅಂತ ಹೇಳಿ ಪಟ್ಟಂತ ಎತ್ಕೊಂಡ್ಬಂದು ಕೊಡ್ತಾನೆ. ಸೀರಿಯಸ್ಲಿ ಸರ್, ಅವನು ಒಂದು ಚಿಕ್ಕದ ದೊಡ್ಡದ ಒಂದು ಫ್ಲ್ಯಾಟ್ಸ್ ಅಂತ ತೊಗೊಂಡಿದ್ದಾನೆ 24 ವಯಸ್ಸಿಗೆ. ಹೌದು ಸರ್, ಕಷ್ಟಪಡ್ತಾನೆ, ಡೇ ಆ್ಯಂಡ್ ನೈಟ್ ಕಷ್ಟಪಡ್ತಾನೆ. ಎಲ್ಲೋ ಹೋಗ್ತಾನೆ, ಒಂದು ಕಂಪ್ನಿ, ಅವ್ನು ಸ್ವಂತ ಕಂಪ್ನಿ ಮಾಡಿದ್ದಾನೆ. ಈಗ ಅಮ್ಮ ಹಿಂಗೆ ಮಾಡಿದ್ದೀನಿ ಅಂತ ಬಂದು ಈವ್ನಿಂಗ್ ಆದರೆ ಒಂದು ಶೇರ್ ಮಾಡ್ತಾನೆ ನನಗೆ. ಮಮ್ಮ ಹಿಂಗೆ ಮಾಡಲಿ ಮಮ್ಮ, ಹಿಂಗೆ ಮಾಡಲಿ ಮಮ್ಮ ಅದೆಲ್ಲ ಶೇರ್ ಮಾಡ್ತಾನೆ. ಸೂಪರ್, ಆಲ್ ದಿ ಬೆಸ್ಟ್ ಗಗನ್. ಥ್ಯಾಂಕ್ ಯು, ಒಳ್ಳೆದಾಗಲಿ ಅಂತ ನಿಮ್ಮ ಮಾವನಿಂದ ಕಲ್ತಿದ್ದೀರಿ. ಹಾಂ ಸರ್. ಸ್ಪೆಷಲ್ ಆಗಿ ಆರ್ಡರ್ ಕೊಟ್ಟೆ ಮೇಲೆ ಬ್ರಹ್ಮಂಗೆ. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಡಿ, ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.